ಓಂ ಶ್ರೀ ಗುರುಭ್ಯೋ ನಮಃ. ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ವಿಶ್ವನಾಥ್ ಶರ್ಮಾ ಮಾತಾಡ್ತಿರುವಂಥದ್ದು. ಇದೇ ಜುಲೈ 14 ಮಣ್ಣೆತ್ತಿನ ಅಮಾವಾಸ್ಯೆ ಇದೆ. ಈ ಮಣ್ಣೆತ್ತಿನ ಅಮಾವಾಸ್ಯೆ ಆದಮೇಲೆ ಆಷಾಢ ಮಾಸ ಪ್ರಾರಂಭ ಆಗ್ತಾ ಇದೆ. ಈ ಆಷಾಢ ಮಾಸದಲ್ಲಿ ಕುಂಭರಾಶಿಯವರ ಸಂಪೂರ್ಣ ಭವಿಷ್ಯ ನಿಮಗೆ ತಿಳಿಸ್ಕೊಡ್ತಾ ಇದ್ದೇನೆ. ಈ ವಿಡಿಯೋನ ಸಂಪೂರ್ಣವಾಗಿ ವೀಕ್ಷಣೆ ಮಾಡಿ, ಲೈಕ್ ಮಾಡಿ ಹಾಗೂ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಆಷಾಢ ಮಾಸದಲ್ಲಿ ಕುಂಭರಾಶಿಯವರಿಗೆ ಉದ್ಯೋಗದಲ್ಲಿ ಉತ್ತಮವಾದಂಥ ಬೆಳವಣಿಗೆ ಕಾಣಿಸ್ತದೆ. ಉದ್ಯೋಗ ಬದಲಾವಣೆ ಮಾಡ್ಕೊಳ್ಬೇಕು ಅನ್ನುವಂಥದ್ದವರಿಗೆ ಉತ್ತಮವಾದಂಥ ಅವಕಾಶ ಸಿಗ್ತದೆ. ಯಾವುದೇ ಪ್ರಮುಖ ನಿರ್ಧಾರಗಳನ್ನು ತಾಳ್ಮೆಯಿಂದ ತೆಗೆದುಕೊಳ್ಳಿ. ವ್ಯವಹಾರದಲ್ಲಿ ಹಳೆಯ ಹಣ ವಾಪಸ್ ಬರ್ತದೆ. ನಿಮ್ಮ ಹಳೆಯ ಯೋಜನೆಗಳನ್ನು ಯಶಸ್ವಿಯಾಗಿ ಪೂರ್ಣಗೊಳಿಸಿ. ಹೊಸ ಉದ್ಯೋಗಗಳು ನಿಮಗೆ ವ್ಯಾಪಾರಗಳಲ್ಲಿ ಲಾಭ ತಂದುಕೊಡುತ್ತದೆ. ಆರ್ಥಿಕವಾಗಿ ಈ ಆಷಾಢ ಮಾಸ ಅನ್ನುವಂಥದ್ದು ಉತ್ತಮವಾಗಿದೆ. ದಾಂಪತ್ಯದಲ್ಲಿರುವಂಥ ಸಮಸ್ಯೆ ದೂರವಾಗ್ತಾ ಹೋಗ್ತದೆ. ಕುಟುಂಬದವರೊಂದಿಗೆ ಧಾರ್ಮಿಕ ಕಾರ್ಯಕ್ರಮಗಳಲ್ಲಿ ಭಾಗವಹಿಸುವಂಥ ಅವಕಾಶ ಸಿಗ್ತದೆ. ಇನ್ನು ಪ್ರೀತಿ ಸಂಬಂಧದಲ್ಲಿ ಸಂಗಾತಿಯೊಂದಿಗೆ ಉತ್ತಮವಾದಂಥ ಸಮಯವನ್ನು ಕಳಿತೀರಾ. ಯಾರಿಗೆಲ್ಲ ಮದುವೆ ಆಗಿಲ್ಲ ಅವರಿಗೆ ಉತ್ತಮವಾದಂಥ ಸಂಬಂಧಗಳು ಬರುವಂಥ ಯೋಗ ಇದೆ. ಇನ್ನು ಆರೋಗ್ಯವು ಕೂಡ ಸಾಮಾನ್ಯವಾಗಿ ಉತ್ತಮವಾಗಿದೆ. ಯೋಗ ಮತ್ತು ಧ್ಯಾನದಿಂದ ಉತ್ತಮವಾದಂಥ ಫಲ ಸಿಗ್ತದೆ. ಇನ್ನು ವಿದ್ಯಾರ್ಥಿಗಳಿಗೆ ಓದಿನಲ್ಲಿ ಉತ್ತಮವಾದಂಥ ಏಕಾಗ್ರತೆ ಸಿಗುತ್ತದೆ. ಇನ್ನು ಆಷಾಢ ಮಾಸದಲ್ಲಿ ಪ್ರತಿಯೊಂದು ಶನಿವಾರವೂ ಕೂಡ ಶನೀಶ್ವರ ಸ್ವಾಮಿಯ ದೇವಸ್ಥಾನಕ್ಕೆ ಭೇಟಿ ಕೊಡಿ. ಎಳ್ಳೆಣ್ಣೆ ದೀಪವನ್ನು ಹಚ್ಚಿ ಓಂ ಶಂಶನೇಶ್ವರಾಯ ನಮಃ ಮಂತ್ರವನ್ನು ಜಪ ಮಾಡಿ. ನಿಮ್ಮ ಅದೃಷ್ಟ ದಿನಗಳು ಶನಿವಾರ ಮತ್ತು ಭಾನುವಾರ. ಅದೃಷ್ಟದ ಬಣ್ಣ ನೀಲಿ ಮತ್ತು ನೇರಳೆ. ಅದೃಷ್ಟದ ಸಂಖ್ಯೆ 8 ಮತ್ತು 4. ಇದಾಗಿತ್ತು ಕುಂಭರಾಶಿಯವರ ಆಷಾಢ ಮಾಸದ ರಾಶಿ ಭವಿಷ್ಯ. ನಿಮ್ಮದು ಕೂಡ ಕುಂಭರಾಶಿಯಾಗಿದ್ದರೆ ಈ ವಿಡಿಯೋವನ್ನು ಲೈಕ್ ಮಾಡಿ ಹಾಗೂ ನಿಮ್ಮ ಸ್ನೇಹಿತರು ಕೂಡ ಶೇರ್ ಮಾಡಿ. ಹಾಗೂ ನಿಮ್ಮ ಯಾವುದೇ ಜೀವನದ ಸಮಸ್ಯೆ, ಗುಪ್ತ ಸಮಸ್ಯೆಗಳಿಗೂ ಕೂಡ ಈ ಸ್ಕ್ರೀನ್ ಮೇಲೆ ಕಾಣ್ತಿರುವ ನಂಬರ್ಗೆ ಕರೆ ಮಾಡಿ. ಮುಂದಿನ ವೀಡಿಯೋಸ್ನಲ್ಲಿ ಸಿಗೋಣ. ಧನ್ಯವಾದಗಳು.